ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾಗ್ಯ ಕ್ರಿಯೇಟಿವ್ ವ್ಲಾಗ್ಸ್. ಇವತ್ತು ನಾನು ಪಾಲಕ್ ದಾಲ್ ಕಿಚಡಿ ಮಾಡೋದು ಹೇಗೆ ಅಂತ ಸುಲಭವಾಗಿ ತೋರಿಸ್ಕೊಡ್ತಿದ್ದೀನಿ ನೋಡಿ. ಇದಕ್ಕೆ ಬೇಕಾಗಿರತಕ್ಕಂಥ ಇಂಗ್ರೀಡಿಯೆಂಟ್ಸು: ಪಾಲಕ್ ಸೊಪ್ಪು ಒಂದು ದೊಡ್ಡ ಕಟ್ಟು ತೊಗೊಂಡಿದ್ದೀನಿ. ಅದನ್ನು ನೀಟಾಗಿ ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ, ನೋಡ್ತಿದ್ದೀರಲ್ಲ. ನಂತರ ಅದಕ್ಕೆ ಇನ್ನು ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು: ಹೆಸರುಬೇಳೆ 1 ಕಪ್ಪು, ಹಾಗೆ 1 ಕಪ್ಪು ಅಕ್ಕಿ, 2 ಸಮ ಪ್ರಮಾಣದಲ್ಲಿ ತೊಗೋಬೇಕಾಗುತ್ತೆ. ನಂತರ ಗೋಡಂಬಿ, ನಾನಿಲ್ಲಿ ಗಾರ್ನಿಷಿಂಗಿಗೆ ಗೋಡಂಬಿ ತೊಗೊಂಡಿದ್ದೀನಿ, ಇದು ಆಪ್ಷನಲ್ಲು. ನಂತರ ಒಗ್ಗರಣೆಗೆ ಏನೇನು ಬೇಕಂತ ಹೇಳಿ ತೋರಿಸ್ತಿದ್ದೀನಿ. ಸಾಸಿವೆ, ಜೀರಿಗೆ, ಅರಿಶಿನದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಟೊಮೊಟೊ 1 ಕಪ್ಪು, ಈರುಳ್ಳಿ 1 ಕಪ್ಪು, ಅಚ್ಕಾರದ ಪುಡಿ ಖಾರಕ್ಕೆ ಎಷ್ಟು ಬೇಕಷ್ಟು, ಹಾಗೆ ಒಗ್ಗರಣೆಗೆ ಒಣಮೆಣಸಿನ್ಕಾಯಿ. ಇದಿಷ್ಟು ಬಂದು ಒಗ್ಗರಣೆಗೆ ಬೇಕಾಗಿರ್ತಕ್ಕಂಥ ಇಂಗ್ರೀಡಿಯೆಂಟ್ಸು. ನಂತರ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಈಗಾಗಲೇ ಏನು ತೋರಿಸ್ದೆ ಹೆಸರುಬೇಳೆ ಹಾಗೂ ಅಕ್ಕಿ, ಅದನ್ನು ಎರಡನ್ನೂ ಹಾಕ್ಕೊಂಡು 2ರಿಂದ 3 ಬಾರಿ ನೀಟಾಗಿ ತೊಳೆದು ಅದಕ್ಕೆ ಒಂದು 4 ಕಪ್ ನೀರನ್ನ ಸೇರಿಸಿ ನಾವು 2 ವಿಷಲ್ ಬರ್ಸ್ಕೋಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ನಮಗೆ ಹೆಸರುಬೇಳೆ ಎಷ್ಟು ತೊಗೋತೀವಿ ಅಷ್ಟೇ ಅಕ್ಕಿ ತೊಗೋಬೇಕಾಗುತ್ತೆ. 2 ಸಮ ಪ್ರಮಾಣದಲ್ಲಿ ತೊಗೋಬೇಕು. ನಂತರ ಇದು 2 ವಿಷಲ್ ಬರೋ ತನಕ ನಾವು ಕೂಗಿಸ್ಕೋಬೇಕಾಗುತ್ತೆ. ಅಷ್ಟರಲ್ಲಿ ನಾನು ಏನು ಪಾಲಕ್ ಸೊಪ್ಪು ತೋರಿಸ್ದೆ ಅದನ್ನು ಕೂಡ ನಾವು ಬೇಯಕ್ಕೆ ಇಟ್ಕೊಳ್ಳೋಣ. ಅದು ಪಾಲಕ್ ಸೊಪ್ಪು ಬೇಯೋಷ್ಟರಲ್ಲಿ ಇಲ್ಲಿ ನಮಗೆ ಕುಕ್ಕರ್ ವಿಷಲ್ ಬಂದಿದೆ. ನಂತರ ನಾವಿಲ್ಲಿ ಒಂದು ಪ್ಲೇಟಿಗೆ ಏನು ಬೇಯಿಸ್ಕೊಂಡಿರ್ತೀವಿ ಪಾಲಕ್ ಸೊಪ್ಪು ಅದನ್ನು ಇಟ್ಕೊಂಡು ನಂತರ ರುಬ್ಕೋಬೇಕಾಗುತ್ತೆ. ಇಲ್ಲ ಅಂತಂದರೆ ತುಂಬ ಬಿಸಿಲಿ ರುಬ್ಬಕ್ಕೆ ಹೋಗಬಾರ್ದು. ಆ ಪಾಲಕ್ ಸೊಪ್ಪು ತಣ್ಣಗಾಗೋಷ್ಟರಲ್ಲಿ ನಾವು ಒಂದು ಒಗ್ಗರಣೆ ರೆಡಿ ಮಾಡೋಣ. ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 1-2 ಸ್ಪೂನು ಎಣ್ಣೆ ಹಾಗೆ 1 ಸ್ಪೂನು ತುಪ್ಪ ಹಾಕ್ಕೊಂಡು ಗೋಡಂಬಿ ಏನು ಇಟ್ಕೊಂಡಿದ್ವಿ ಅದನ್ನು ಇಟ್ಕೊಂಡು ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕಾಗುತ್ತೆ. ನೋಡ್ತಿದ್ದೀರಲ್ಲ, ಕಡಿಮೆ ಉರಿಲಿ ಹುರ್ಕೋಬೇಕು, ಇಲ್ಲ ಅಂತ ಅಂದರೆ ಅದು ಕ್ರಿಸ್ಪ್ ಇರಲ್ಲ. ನಂತರ ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಏನು ಇಟ್ಕೊಂಡಿದ್ವಿ ಈರುಳ್ಳಿ ಅದು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ನಾವಿಲ್ಲಿ ಕಡಿಮೆ ಉರಿನಲ್ಲೇ ಹುರ್ಕೋಬೇಕಾಗುತ್ತೆ. ಅಷ್ಟರಲ್ಲಿ ಈರುಳ್ಳಿ ಕೂಡ ಫ್ರೈ ಆಗುತ್ತೆ. ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಫ್ರೈ ಆದ ನಂತರ ನಾವು ಇಲ್ಲಿ ಏನು ಇಟ್ಕೊಂಡಿದ್ವಿ ಟೊಮೆಟೊ ಅದನ್ನು ಹಾಕ್ಕೊಂಡು ಅದು ಕೂಡ ಫ್ರೈ ಮಾಡ್ಕೋಬೇಕು. ಅದೊಂದು ಅರ್ಧ ಬೆಂದಿದೆ ಅಂತ ಅನ್ನುವಾಗ ಅದಕ್ಕೆ ಅರ್ಧ ಟೀ ಸ್ಪೂನ್ ಅರಿಶಿನದ ಪುಡಿ ಹಾಗೆ ಖಾರಕ್ಕೆ ಇಟ್ಕೊಂಡಿದ್ವಲ್ಲ ಖಾರದ ಪುಡಿ ಅದನ್ನು ಕೂಡ ಇಲ್ಲಿ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು. ಅದು ಬೇಯೋಷ್ಟರಲ್ಲಿ, ಟೊಮೆಟೊ ಎಲ್ಲ ಬೇಯೋಷ್ಟರಲ್ಲಿ ನಾವಿಲ್ಲಿ ಏನು ಪಾಲಕ್ ಸೊಪ್ಪು ತಣ್ಣಗಾಗ್ಲಿಕ್ಕೆ ಇಟ್ಟಿದ್ವಿ ಅದನ್ನು ರುಬ್ಕೊಂಡಿದ್ದೀವಿ. ನೀರೇನು ಸೇರಿಸೋದು ಬೇಡ, ಹಾಗೆ ರುಬ್ಕೋಬೇಕಾಗುತ್ತೆ. ಇಲ್ಲಿ ಟೊಮೊಟೊ ಎಲ್ಲ ಬೆಂದಿದೆ, ಅದಕ್ಕೆ ಪಾಲಕ್ ಸೊಪ್ಪು ಏನು ರುಬ್ಕೊಂಡಿದ್ವಿ ಅದನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಬೇಯಲಿಕ್ಕೆ ಬಿಡಬೇಕು. ನಂತರ ಇಲ್ಲಿ ಕುಕ್ಕರ್ ವಿಷಲ್ ತೆಗೆದು ಅಕ್ಕಿ ಹಾಗೆ ಹೆಸರುಬೇಳೆ 2 ಕೂಡ ನೀಟಾಗಿ ಬೆಂದಿದೆ. ಅದಕ್ಕೆ ನಾವು ಇಲ್ಲೇ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕಷ್ಟು ನೀರನ್ನ ನಾವು ಹಾಕ್ಕೊಂಡು ಅದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ನಾವು ಪೊಂಗಲೆಲ್ಲ ಏನು ಹದ ಮಾಡ್ತೀವಿ ಅದೇ ಹದಕ್ಕೆ ನಾವಿಲ್ಲಿ ನೀರು ಹಾಕ್ಕೊಂಡು ರೆಡಿ ಮಾಡ್ಕೋಬೇಕು. ಯಾಕೆಂದರೆ ನಾವು ಏನು ಒಗ್ಗರಣೆ ಮಸಾಲೆ ಇದೆ ಅದು ಕೂಡ ತಿಕ್ಕಾಗಿದೆ. ಹಾಗಾಗಿ ನೋಡ್ತಿದ್ದೀರಲ್ಲ, ಇದೆಲ್ಲ ಬೆಂದಿದೆ ನೀಟಾಗಿ. ಅದಕ್ಕೆ ಏನು ಅಕ್ಕಿ ಹೆಸರುಬೇಳೆ ಬೇಯಿಸ್ಕೊಂಡಿದ್ವಿ ಆ ಮಿಶ್ರಣನ ನಾವಿಲ್ಲಿ ಹಾಕ್ಕೊಂಡು ನೀಟಾಗಿ ಎಲ್ಲವನ್ನು ಹದವಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಾನು ಪಾಲಕ್ ಸೊಪ್ಪು ಬೇಯಿಸಿದಾಗ ಏನು ನೀರು ಉಳ್ಕೊಂಡಿತ್ತು ಅದನ್ನು ಕೂಡ ನಾನು ಇಲ್ಲೇ ಸೇರಿಸ್ಕೊಳ್ತಾ ಇದ್ದೀನಿ. ನೋಡ್ತಿದ್ದೀರಲ್ಲ, ಹೆಸರುಬೇಳೆ ಹಾಗೆ ಪಾಲಕ್ ಸೊಪ್ಪು 2 ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇಲ್ಲಿ ನಾವು ಅಕ್ಕಿ ಬದಲಿಗೆ ಮಿಲೆಟ್ ಆದರೂ ಕೂಡ ಸೇರಿಸ್ಕೋಬೋದು. ಮಿಲೆಟು ಅಥವಾ ಗೋಧಿ ನುಚ್ಚು ಏನು ಬೇಕಾದರೂ ಹಾಕ್ಕೋಬೋದು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿದ್ರೆ ಪಾಲಕ್ ದಾಲ್ ಕಿಚಡಿ ರೆಡಿ ಆಗುತ್ತೆ. ನೋಡ್ತಿದ್ದೀರಲ್ಲ, ತುಂಬ ಚೆನ್ನಾಗಿರುತ್ತೆ. ಬ್ರೇಕ್ಫಾಸ್ಟಿಗೆ ಆಗ್ಬೋದು, ಇಲ್ಲ ಮಧ್ಯಾಹ್ನ ಲಂಚಿಗೆ, ರಾತ್ರಿಗೆ, ಯಾವ ಟೈಮಿಗಾದರೂ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ, ಪಾಲಕ್ ದಾಲ್ ಕಿಚಡಿ ರೆಡಿಯಾಗಿದೆ. ನನ್ನ ಚಾನಲ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.